ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ನಮಗೆ ತಾಲಿಪಟ್ಟಿ ನಿಮ್ಮ ಮುಂದೆ ಬಂದೆ ನಾನು. ಇದು ಉತ್ತರ ಕರ್ನಾಟಕದ ಸೈಡ್ ಪ್ರತಿ ಒಬ್ಬರೂ ಮಾಡಿರ್ತಾರೆ, ಎಲ್ಲರಿಗೂ ಗೊತ್ತಿರ್ತೈತಿ. ಪ್ರತಿಯೊಬ್ಬರು ಮನೆಯಲ್ಲಿ ಇದು ಮಾಡೋದು ಸ್ನ್ಯಾಕ್ಸ್ ಆಗಲಿ, ಬೆಳಗಿನ ನಾಷ್ಟಕ್ಕಾಗಲಿ, ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗಲಿ, ಮತ್ತು ಯಾವಾಗಾರ ಒಂದು ಸ್ವಲ್ಪ ಬಾಯಿ ಕೆಟ್ಟ ಒಂದು ಸ್ವಲ್ಪ ಜ್ವರ ಬಂದಾಗ ಅದು ಇರ್ತೈತಲ್ಲ, ಇದನ್ನು ತಾಲಿಪಟ್ಟಿ ಮಾಡ್ಕೊಂಡು ತಿಂದು ಅಂದ್ರೆ ಸೂಪರಾಗಿರ್ತೈತಿ. ಬರೀ ನಾರ್ಮಲ್ ಹಿಟ್ಟಿನಿಂದ ಮಾಡೋದಕ್ಕಿಂತ ಸೌಂತಿಕಾಯಿ ಹಾಕಿ ಮಾಡ್ತಾವೆ. ಇದಕ್ಕೆ ನಾವು ಮುಳ್ಸೌಂತಿಕಾಯಿ ಅಂತವು. ಇದನ್ನು ಒಂದು ಸ್ವಲ್ಪ ಒಂದು ಅರ್ಧ ತೊಗೊಂಡೆ ನಾನು, ಸ್ವಲ್ಪ ಕ್ವಾಂಟಿಟಿ ಏನಾನ ಅರ್ಧ ತೊಗೊಂಡನು. ಅದನ್ನು ತೆರೆದ ಕಾಸ ಈ ರೀತಿ ಅದನ್ನು ಹಿಂಡ್ಕೋಬೇಕು. ನಾವು ರಸ ಹಿಂಡಲಿಲ್ಲ ಅಂದ್ರೆ ಒಂದು ಸ್ವಲ್ಪ ತೆಮಿಗೆ ಹಿಡ್ಕೋತೈತೆ ಅದು. ಅದಕ್ಕೆ ಒಂದಿಟ್ಟು ಗಜ್ರಿ, ಒಂದು ಸ್ವಲ್ಪ ಮೆತ್ತೆ ಪಲ್ಯ, ಕೊತ್ತಂಬರಿ, ಉಳ್ಳಾಗಡ್ಡಿ, ತಪ್ಪಲ, ಮತ್ತು ಸಣ್ಣಗೆ ಹೆಂಚಿದ ಉಳ್ಳಾಗಡ್ಡಿ, ಒಂದು ಕಡಿ ಕರಿಬೇವು, ನಾ ಇಷ್ಟು ತೊಗೊಂಡನು. ಆಮೇಲೆ ಇದಕ್ಕೆ ಖಾರಕ್ಕೆ ಒಂದು 4ರಿಂದ 5 ನಿಮ್ಗೆ ಎಷ್ಟು ರುಚಿ ಬೇಕಲ್ಲ ಅಷ್ಟು ಹಸಿ ಖಾರ, ಮೆಣಸಿನ್ಕಾಯಿ, ಉಪ್ಪ, 1 ಸ್ಪೂನಷ್ಟು ಜೀರಿಗೆ, ಇದನ್ನೆಲ್ಲ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡು ಒಂದು ಬೌಲ್ ಒಳಗೆ ಉಳ್ಳಾಗಡ್ಡಿ, ಆಮೇಲೆ ನಾವು ತೆರೆದಿರ್ತೇವಲ್ಲ ಗಜ್ರಿ, ಸೌಂತಿಕಾಯಿ, ಹಸಿ ಖಾರ, ಉಳ್ಳಾಗಡ್ಡಿ ಮತ್ತು ಎಲ್ಲ ಹಾಕಿ ಕಾಸ ಒಂದು ಚಮಚದಷ್ಟು ಒಂದೊಂದು ಸ್ವಲ್ಪ ತೊಗೊಂಡ ಒಂದೊಂದು ಚಮಚ ತೊಗೊಂಡ ನಾನು. ಗೋಧಿ ಹಿಟ್ಟು, ಆಮೇಲೆ ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಮತ್ತೊಂದು ಸ್ವಲ್ಪ ಉದ್ದಿನ ಹಿಟ್ಟು ಕುಡಿಸಿದ್ನಿ ನಾನು. ಅಕ್ಕಿ ಹಿಟ್ಟು ಒಂದು 2 ಚಮಚದಷ್ಟು ಹೆಚ್ಚಿಗೆ ಹಾಕಬೇಕು. ನೀವು ಬರೀ ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಲೇನು ಮಾಡಿರೂ ಬರ್ತೈತಿ. ಈ ರೀತಿ ಎಲ್ಲ ಹಿಟ್ಟುಗಳು ಹಾಕಿ ಚಂದಾಗ ಕಲಿಸ್ಕೋಬೇಕು. ಚಂದಾಗ ಕಲಿಸಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿ ಕಾಸ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಭಾಳ ತಿಳುವಲ್ಲ, ಭಾಳ ಗಟ್ಟಿಯಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅಂದ್ರೆ ಹಸಿ ಖಾರಕ್ಕೂ ಒಂದು ಸ್ವಲ್ಪ ಹಾಕಿರ್ತಾವೆ, ನಾನು ನೋಡ್ಕೊಂಡು ಹಾಕಬೇಕು. ಈ ರೀತಿ ನೋಡ್ರಿ, ಈ ರೀತಿ ಕಲಿಸ್ಬೇಕು. ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿ ನಿಮಗೆ ಗೊತ್ತಾಗ್ತೈತಿ. ಆಮೇಲೆ ನಾವು ದೋಸೆ ತೆಮಿಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚು, ಉಳ್ಳಾಗಡ್ಡಿ ಸಹಾಯದಿಂದ ಎಣ್ಣೆ ಹೆಚ್ಚಿ ಕಾಸ ಅದನ್ನು ಸ್ವಲ್ಪನ ಹಾಕಬೇಕು. ನಿಮಗೆ ತೆಳ್ಳಗೆ ಬೇಕನ್ನೋರು ಚಮಚಲೆ ಒಂದು ಸ್ವಲ್ಪ ಅಗಲ್ ಮಾಡಿದ್ರೆ ಅದು ತೆಳ್ಳಗೆ ಎದ್ದು ಬರ್ತೈತಿ. ಇಲ್ಪ ನಮ್ಗೆ ದಿಪ್ಪಗೆ ಒಂದು ಸ್ವಲ್ಪ ನಡಿತೈತಿ ಅಂದ್ರೆ ನಾವು ಸೌಂತಿಕಾಯ್ದು ಎಲ್ಲ ಹಾಕಿರ್ತವಲ್ಲ, ಒಂದು ಸ್ವಲ್ಪ ಇವು ದಿಪ್ಪ ಆಗ್ತಾವೆ. ಆದರೆ ತಾಲಿಪಟ್ಟಿ ಮಾತ್ರ ಭಾಳ ಸೂಪರ್ ಆಗಿರ್ತಾವೆ, ರುಚಿ ಮಾತ್ರ ಭಾಳ ಟೇಸ್ಟ್ ಆಗಿರ್ತೈತಿ. ಅದಕ್ಕೋಸ್ಕರ ನೀವು ಎಲ್ಲರೂ ಹಿಂಗೆ ಮನ್ಯಾಗ ಮಾಡ್ಕೊಂಡು ನೋಡ್ರಿ. ಇಲ್ಲಿ ನೋಡ್ರಿ, ಈ ರೀತಿ ಮಾಡಿ ಕಾಸ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಚ್ಚಬೇಕು. ತಾಲಿಪಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಬೇಯಿಸ್ರನ ಚಲೋ ಆಗ್ತೈತಿ. ಈ ತಾಲಿಪಟ್ಟಿ ನೀವು ಪ್ಲೇನ್ ತಿಂತಾನಂದ್ರೂ ನಡಿತೈತಿ. ಇದ್ರ ಜೋಡಿ ನೀವು ಚಟ್ನಿ, ಮೊಸರ, ಆಮೇಲೆ ಹಣ್ಗಾರ ಹಚ್ಕೊಂಡು ತಿಂದ್ರೂ ನಡಿತೈತಿ. ಈ ಒಂದು ತುಪ್ಪದ ಜೋಡಿನೂ ಚಲೋ ಹತ್ತೈತಿ. ತುಪ್ಪ ಮತ್ತು ಶೇಂಗಾ ಚಟ್ನಿ ಎಲ್ಲದ್ರ ಜೋಡಿ ಟೇಸ್ಟ್ ಆಗ್ತೈತಿ. ನಮಗೇನೂ ಬೇಡಪ್ಪ ಅನ್ನೋರು ಒಬ್ಬೊಬ್ಬರ ಬರೀ ಮೊಸರು ಹಚ್ಕೊಂಡು ಇದ್ರೊಳಗೆ ಖಾರ ಉಪ್ಪ ಎಲ್ಲ ಇರ್ತೈತೆ, ಹಂಗೆ ತಿಂದರೂ ಟೇಸ್ಟ್ ಆಗ್ತೈತಿ. ಮಳೆಗಾಲದಾಗಲಿ ಯಾವಾಗ ಬೇಕಾದರೂ ನಾವು ಇದನ್ನು ಮಾಡ್ಕೊಂಡು ತಿನ್ಬೋದು, ಸೂಪರಾಗಿರ್ತೈತಿ. ನೀವು ಎಲ್ಲರೂ ಒಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಎಷ್ಟು ಬೆಸ್ಟ್ ನಿಮ್ಗೆ ರುಚಿ ಎಷ್ಟು ಇಷ್ಟ ಆಗ್ತೈತಿ ಅನ್ನೋದು ಮತ್ತೆ ಮಾಡ್ಕೋತೀರಿ ನೀವು. ಈ ರೀತಿ ನೀವು ಎಲ್ಲರೂ ಒಮ್ಮೆ ಮನೆಯಲ್ಲೇ ತಾಲಿಪಟ್ಟಿ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಮಾಡ್ಕೊಂಡು ತಿಂದು ನೋಡಿರಿ, ಸೂಪರಾಗಿರ್ತೈತಿ. ನಿಮ್ಗೆ ಎಲ್ಲರಿಗೂ ನನ್ನ ಎಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಬಟನ್ ಕೊಡೋದಂತೂ ಮರ್ಯಾಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹಿಂಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.